18 ವರ್ಷದ ನಂತರ ಆರ್ಸಿಬಿ ಟ್ರೋಫಿ ಗೆದ್ದಿದೆ. ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ತಿಳಿಸ್ತೇನೆ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 18 ವರ್ಷ ವಿರಾಟ್ ಕೊಹ್ಲಿ ಅವರು ಒಂದೇ ಟೀಮ್ಗೆ ಆಡಿದ್ದಾರೆ. ಈ ಮೂಲಕ ಕೊಹ್ಲಿ ಲಾಯಲ್ಟಿ ಸಂದೇಶವನ್ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಪರ್ಸನಲ್ ಆಗಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಜೊತೆ ಕೊಹ್ಲಿಗೆ ಎಮೋಷನಲ್ ಬಾಂಡಿಂಗ್ ಕೂಡ ಇದೆ. ಸಂಜೆ 4 ಗಂಟೆಗೆ ಟೀಮ್ ಅನ್ನ ಸಿಎಂ ಅಭಿನಂದನೆ ಕೂಡ ಮಾಡಲಿಕ್ಕಿದ್ದಾರೆ. ಸ್ಟೇಡಿಯಂ ಸುತ್ತ ಬಿಗಿ ಬಂದೋಬಸ್ತ್ಗಳ ಕೂಡ ಮಾಡಿಕೊಳ್ಳಲಾಗಿದೆ. ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅಭಿನಂದನೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಸ್ಟೇಡಿಯಂ ಸುತ್ತ ಕೂಡ ಎಲ್ಲ ಬಿಗಿ ಬಂದೋಬಸ್ತ್ಗಳನ್ನು ಕೂಡ ಮಾಡಲಾಗಿದೆ. ಸರ್ಕಾರದಿಂದ ಗೌರವವನ್ನು ಕೂಡ ಕೊಡೋದಕ್ಕೆ ಅಂತ ಹೇಳಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ವಿಧಾನಸೌಧದಲ್ಲೂ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ 12 ಗಂಟೆ ಕ್ರಾಸ್ ಆಗಿದೆ. 12 ಗಂಟೆ ಕ್ರಾಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಹಮದಾಬಾದ್ನಿಂದ ಇಡೀ ಟೀಮ್ ಬೆಂಗಳೂರಿನ ಕಡೆ ಹೊರಡ್ತಾ ಇದೆ. ಬರುವಿಕೆ ಮತ್ತು ಆ ಒಂದು ಕಾಯುವಿಕೆ ಇದೆಯಲ್ಲ, ನಿಜಕ್ಕೂ ಇಡೀ ಟೀಮ್ಗೂ ಒಂದು ಕಡೆ ಖುಷಿ ವಿಚಾರ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಅಭಿಮಾನಿ ಬಳಗವನ್ನು ಹೊಂದಿದೆ ಇಡೀ ಟೀಮ್. ಪ್ರತಿ ಬಾರಿಯೂ ಕೂಡ 2016ರಲ್ಲೂ ಕೂಡ ಇನ್ನೇ ನಾವು ಗೆಲ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ವಿಶ್ವಾಸಗಳು ಕೂಡ ಇತ್ತು. ಬಟ್ ಆದರೆ ಆ ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಈ ಬಾರಿ ಶತಾಯಗತಾಯವಾಗಿ ಗೆದ್ದಿದೆ ನೋಡಿ. 2009, 2011, 2016ರಲ್ಲೂ ಕೂಡ ಆರ್ಸಿಬಿ ಫೈನಲ್ ಪ್ರವೇಶವನ್ನು ಮಾಡಿತು. ಶತಾಯಗತಾಯವಾಗಿ 2025 ಮ್ಯಾಚ್ ಏನು ಟಾಸ್ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳಿಗೆ ಒಂದು ಕಡೆ ಢವಢವ ಶುರು ಆಗೋಗ್ಬಿಟ್ಟಿತ್ತು. ಮತ್ತು ಆರಂಭಿಕ ಹಂತದಲ್ಲೂ ಕೂಡ ಒಂದಷ್ಟು ತವಕಗಳು ಕೂಡ ಇತ್ತು ಕೂಡ ಅಭಿಮಾನಿಗಳಿಗೂ. ಮತ್ತು ನಾವು ಪ್ರತಿ ಬಾರಿಯೂ ಕೂಡ ನೋಡಿದಂತಹ ಸಂದರ್ಭದಲ್ಲೂ ಬೌಲಿಂಗಲ್ಲಿ ವೀಕ್ ಇದ್ದಾರೆ ಅಂತ ಏನು ಹೇಳ್ತಾ ಇದ್ರು. ಬಟ್ ಆದರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ನಿನ್ನೆ ಆರ್ಸಿಬಿ ಸತತವಾಗಿ ಗೆಲ್ಲುತ್ತೆ ಅಂತ ನಾವೇನು ವಿಶ್ವಾಸವನ್ನು ಇಟ್ಕೊಂಡು ಬಂದಿದ್ವೋ ಅದಕ್ಕೆ ಇವಾಗ ಆ ಒಂದು ವಿಶ್ವಾಸವನ್ನು ಸಂಪೂರ್ಣವಾಗಿ ಪೂರ್ತಿಗೊಳಿಸಿದೆ ಆರ್ಸಿಬಿ ಅಂತ ಹೇಳಬಹುದು. ಮತ್ತು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಆರ್ಸಿಬಿ ಪ್ಲೇಯರ್ಸ್ ಅಹಮದಾಬಾದ್ ಏರ್ಪೋರ್ಟ್ಗೆ ಟೀಮ್ ಆಗಮಿಸಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮನ ಆಗತ್ತೆ. ಏರ್ಪೋರ್ಟ್ನಲ್ಲಿ ಆರ್ಸಿಬಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. 18 ವರ್ಷದ ನಂತರ ಆರ್ಸಿಬಿ ಟ್ರೋಫಿಯನ್ನು ಗೆದ್ದಿದೆ. ಸೊ ವಿರಾಟ್ ಕೊಹ್ಲಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಸಕಲ ತಯಾರಿಗಳು ಕೂಡ ಆಗಿದೆ. ಯಾಕೆಂದರೆ ನೋಡಿ, ಯಾರ್ಯಾರೋ ಬಂದರು ಟೀಮ್ಗೆ, ಯಾರ್ಯಾರೋ ಹೋದರು. ಟೀಮ್ನಲ್ಲಿ ಯಾರೂ ಕೂಡ ಆರ್ಸಿಬಿ ಟೀಮ್ನಲ್ಲಿ ಉಳ್ಕೊಳ್ಳಿಲ್ಲ. ಸತತವಾಗಿ ಚೇಂಜ್ಗಳನ್ನ ಮಾಡ್ಕೊಳ್ತಾ ಬಂದರು. ಬಟ್ ಆದರೆ ವಿರಾಟ್ ಕೊಹ್ಲಿ ಅವರು ಒಂದೇ ಟೀಮ್ನಲ್ಲಿ ಇದ್ದುಕೊಂಡು ಸತತ ಪ್ರಯತ್ನಗಳನ್ನು ಮಾಡಿ ಕೊನೆಗೂ 2025 18 ವರ್ಷಗಳ ಕಾಯುವಿಕೆಗೆ ತೆರೆ ಹಿಡಿದಿದ್ದಾರೆ. ಆರ್ಸಿಬಿ ಮ್ಯಾಚ್ ಗೆದ್ದಿದೆ. ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದೆ. ನಮ್ಮ ರಾಜ್ಯದ ಮೂಲೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ಅದರಂತೆಯೂ ಕೂಡ ರಾಜ್ಯದ ಮೂಲೆಗಳಿಂದಲೂ ಕೂಡ ಬೆಂಗಳೂರಿಗೆ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಈ ಕಂಟ್ರೋಲ್ ಮಾಡೋದು ಬಿಗ್ ಟಾಸ್ಕ್ ಆಗುತ್ತೆ ಪೊಲೀಸ್ ಇಲಾಖೆಗೆ. ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ ಅಭಿಮಾನಿಗಳನ್ನು ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು. ಯಾವ ರೀತಿಯಾಗಿ ಸಿದ್ಧತೆಗಳು ಕೂಡ ಆಗ್ತಾ ಇದೆ, ಯಾವ ರೀತಿಯಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ ಅಭಿಮಾನಿಗಳನ್ನು. ಬರೀ ಬೆಂಗಳೂರು ಅಭಿಮಾನಿಗಳು ಮಾತ್ರ ಇಲ್ಲ, ಬೇರೆ ಬೇರೆ ನಿಯರ್ ಬೈ ಇರುವಂಥ ಜಿಲ್ಲೆಗಳಿಂದಲೂ ಕೂಡ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ದೂರದ ಊರುಗಳಿಂದಲೂ ಕೂಡ ಅಭಿಮಾನಿಗಳು ಯಾವಾಗ ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಬರ್ತಾ ಇದೆ, ಎಷ್ಟೊತ್ತಿಗೆ ಬರ್ತಾ ಇದೆ, ಟೈಮಿಂಗ್ಸ್ ಎಲ್ಲ ಕೂಡ ಈಗಾಗಲೇ ಅಭಿಮಾನಿಗಳು ತಿಳಿದುಕೊಂಡು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸ್ವಂತ ವೆಹಿಕಲ್ಗಳಿಂದ ಅಥವಾ ಈ KSRTC ಬಸ್ಗಳನ್ನ ಮೂಲಕ ಕೂಡ ಆಗಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಮೂಲೆಗಳಿಂದ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಮತ್ತು ಆರ್ಸಿಬಿ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. ಆರ್ಸಿಬಿ ವಿಜಯೋತ್ಸವ ಮೆರವಣಿಗೆ ಬೆಂಗಳೂರಿನಲ್ಲಿ ಆಗತ್ತೆ. ಇದು ನಿಮಗಾಗಿ 12ನೇ ಆಟಗಾರರ ಆರ್ಮಿ. ಪ್ರತಿಯೊಂದು ಹರ್ಷೋದ್ಗಾರ, ಪ್ರತಿಯೊಂದು ಕಣ್ಣೀರು, ಪ್ರತಿ ವರ್ಷವೂ ನಿಮಗಾಗಿ. ನಿಷ್ಠೆಯೇ ರಾಜತನ, ಇವತ್ತು ಕಿರೀಟ ನಿಮ್ಮದಾಗಿದೆ ಅಂತ ಹೇಳಿ ಆರ್ಸಿಬಿ ತನ್ನ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದೆ.